ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಜ್ಞಾನ ಸಂಗಮ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದು ಉತ್ತೀರ್ಣರಾಗಿದ್ದಕ್ಕೆ ಕಾಲೇಜಿನ ಆಡಳಿತ ಮಂಡಳಿ ಸನ್ಮಾನಿಸಿ ಅಭಿನಂದಿಸಿದರು. ವಿಜ್ಞಾನ ವಿಭಾಗದಲ್ಲಿ 35 ವಿದ್ಯಾರ್ಥಿಗಳಲ್ಲಿ 13 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 19 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, 3 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಪಂಚಮಿ, 574, ನಿರಂಜನ್ 563, ಮಾನಸ 562, ಗಗನ 560, ವರ್ಷಿಣಿ 555 ಅಂಕಗಳನ್ನು ಪಡೆದರೆ ವಾಣಿಜ್ಯ ವಿಭಾಗದಲ್ಲಿ 94 ವಿದ್ಯಾರ್ಥಿಗಳಲ್ಲಿ 43 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 41 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, ವಿನಯ್ 587, ಭವ್ಯಶ್ರೀ 585, ರಮ್ಯಾ 580, ಉಷಾ 576, ಮಹಾಲಕ್ಷ್ಮಿ 580 ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಾರೆ. ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿ, ನಮ್ಮ ಕಾಲೇಜು ಆರಂಭವಾಗಿ 5 ವರ್ಷವಾಗಿದೆ. ಅಂದಿನಿಂದಲೂ ಅತ್ಯುತ್ತಮ ಫಲಿತಾಂಶ ಪಡೆಯುತ್ತಾ ಬಂದಿದೆ. ನಮ್ಮ ಕಾಲೇಜು ರಾಜ್ಯದಲ್ಲಿ 13ನೇ ರ್ಯಾಂಕ್ ಪಡೆದಿದೆ. ಉತ್ತಮ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೂ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಪೋಷಕರಿಗೂ ಅಭಿನಂದನೆ ಸಲ್ಲಿಸುತ್ತೀನಿ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸುಜಾತ, ಉಪಾಧ್ಯಕ್ಷ ಜಗದೀಶ್, ಪ್ರಾಂಶುಪಾಲ ಪುನೀತ್ ಕುಮಾರ್, ಆಡಳಿತ ಅಧಿಕಾರಿ ದಕ್ಷಿಣಮೂರ್ತಿ, ಉಪನ್ಯಾಸಕರುಗಳು ಆದ ಶಿವಲಿಂಗಯ್ಯ, ನಳಿನ, ಹರ್ಷ, ರಾಕೇಶ್ ಕುಮಾರ್, ವಿನುತಾ, ಚಂದ್ರು, ಹಸೀನಾ, ಮುನಿರಾಜು, ಅಭಿಷೇಕ್, ರಾಘವೇಂದ್ರ, ಶ್ರುತಿ, ಸಿಂಧು, ಅಶ್ವಿನಿ, ಸವಿತಾ, ರುದ್ರದೇವರು, ಜ್ಞಾನೇಶ್, ಅನೂಪ್, ಮೌನಿಕಾ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವತ್ತಿನ ಫಲಿತಾಂಶ ನಾವು ರಾಜ್ಯದಲ್ಲಿ ಮತ್ತೆ ನಮ್ಮ ನೆಲಮಂಗಲ ತಾಲೂಕಿಗೆ ಜಿಲ್ಲೆಗೆ ಒಂದು ಅತ್ಯುನ್ನತ ಸ್ಥಾನವನ್ನ ಪಡೆಯೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೀವಿ. ಕಳೆದ 4 ವರ್ಷಗಳಿಂದಲೂ ಸಹ ನಮ್ಮ ಸಂಸ್ಥೆ ಅತ್ಯಂತ ಶ್ರಮಪಟ್ಟು 100ಕ್ಕೆ 100 ಫಲಿತಾಂಶವನ್ನ ಕೊಡುವುದರ ಮುಖಾಂತರ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಅವಕಾಶವನ್ನ ಈ ಸಂಸ್ಥೆ ಕಲ್ಪಿಸಿಕೊಡ್ತಾ ಇದೆ. ಹಾಗೆ ಈ ಒಂದು ವಿದ್ಯಾರ್ಥಿಗಳು ಏನು 587 ಅಂಕಗಳನ್ನ ತೆಗೆದಿರುವಂತಹ ವಿನಯ್ ಎಂಬ ವಿದ್ಯಾರ್ಥಿ ಸೋಲೂರು, ಸೋಂಪುರ ಮತ್ತೆ ತ್ಯಾಮಗೊಂಡ್ಲು ಭಾಗದ ಏನು ಈ ಹೋಬಳಿ ಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆಯುವುದರ ಮುಖಾಂತರ ಈ ಕಾಲೇಜಿಗೆ ಮತ್ತೆ ಸಂಸ್ಥೆಗೆ ಒಂದು ಕೀರ್ತಿ ತಂದಿದ್ದಾನೆ. ಅವನಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೀವಿ. ಆದ್ರೆ ನಮ್ಮ ಸಂಸ್ಥೆ ಬಹಳ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನೇ ದಾಖಲಾತಿ ಮಾಡ್ಕೊಂಡು ಸಾಕಷ್ಟು ಪರಿಶ್ರಮವನ್ನ ಪಡ್ತಾ ಇದ್ದಾರೆ. ಅದನ್ನ ಈ ಫಲಿತಾಂಶದ ಮುಖಾಂತರ ವ್ಯಕ್ತಪಡಿಸೋದು ಒಂದು ಸಂಭ್ರಮಾಚರಣೆಯನ್ನ ಮಾಡಿದ್ದೇವೆ. ಈ ಒಂದು ವಿದ್ಯಾರ್ಥಿಗಳು ಏನು 110 ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೆದಿದ್ರು. ಅದರಲ್ಲಿ 110ಕ್ಕೆ 110 ವಿದ್ಯಾರ್ಥಿಗಳು ಫಲಿತಾಂಶ ಪಾಸ್ ಆಗಿರೋದ್ರಿಂದ ಅದರೊಳಗೆ 60% ಅಧಿಕ ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಂದು ಉತ್ತೀರ್ಣರಾಗಿದ್ದಾರೆ. ಇನ್ನ ಉಳಿದ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ವಿದ್ಯಾರ್ಥಿಗಳು SSLCಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಒಂದು PUC ಫಲಿತಾಂಶ ತುಂಬಾ ಒಂದು 20ರಿಂದ 30% ಹೆಚ್ಚಿಗೆ ಒಂದು ಬಂದಿರೋದು ಬಹಳ ಖುಷಿ ತಂದಿರುವಂತ ವಿಚಾರ. ಒಂದು ಗ್ರಾಮೀಣ ಭಾಗದ ಎಲ್ಲಾ ಪೋಷಕರು ಸಹ ನಮ್ಮ ಕಾಲೇಜಿನ ಫಲಿತಾಂಶವನ್ನು ನೋಡಿ ಸಂತೋಷ ಪಟ್ಟಿದ್ದಾರೆ. ಅವ್ರಿಗೂ ಸಹ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ವಾಣಿಜ್ಯ ವಿಭಾಗ ಅಂತ ಬಂದ್ರೆ CS ಆ ಒಂದು ಕೋರ್ಸ್ ಗಳನ್ನ ನಾವು ಇದನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ. ಈಗ CS ಕ್ಲಾಸಸ್ ಸಹ ನಡೀತಾ ಇದೆ. ಇನ್ನ ಸೈನ್ಸ್ ವಿಜ್ಞಾನ ವಿಭಾಗಕ್ಕೆ ಅಂತ ಬಂದಾಗ ನಾವು ಆಕಾಶ್ ಎಂಬ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನ ಒಂದು ಫ್ರಾಂಚೈಸಿ ತಗೊಂಡಿರೋದ್ರಿಂದ ಅದರ ಅಡಿಯಲ್ಲಿ ನೀಟು KCETಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾದಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧಪಡಿಸ್ತಾ ಇದ್ದೀವಿ. ಈ ವಿದ್ಯಾರ್ಥಿಗಳು ಸಹ ಆ ಸೌಲಭ್ಯವನ್ನ ಪಡೆಯೋದ್ರ ಮುಖಾಂತರ ನಮ್ಮ ಕಾಲೇಜಿಗೆ ಒಂದು ಕೀರ್ತಿಯನ್ನ ತಂದಿದ್ದಾರೆ. ಸೊ ನಮ್ಮ ಕಾಲೇಜಿನ ವಿನಯ್ ಕುಮಾರ್ 587 ಅಂಕಗಳನ್ನು ತೆಗೆದು ಐತಿಹಾಸಿಕ ಸಾಧನೆ ಮಾಡಿದ್ದಾನೆ. ಸೊ ಸೋಂಪುರ ಹೋಬಳಿ, ಸೋಲೂರು ಹೋಬಳಿ ಆಗಿರ್ಬೋದು, ತ್ಯಾಮಗೊಂಡ್ಲು ಹೋಬಳಿ ಆಗಿರ್ಬೋದು, ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ತೆಗೆದಿದ್ದಾನೆ. ಸೊ ಇದೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು ಮತ್ತೆ ಕಾಲೇಜ್ ಕಡೆಯಿಂದ ಸಪೋರ್ಟ್ ಇಂದ ಈ ಮಕ್ಕಳಿಗೆ ಈ ರೂರಲ್ ಸೈಡ್ ಇಂದ ಬಂದಿದ್ರು ಕೂಡ ಸೊ 10ನೇ ಕ್ಲಾಸ್ ಅಲ್ಲಿ 74-77% ತೆಗೆದಿರುವಂತ ಮಗು ಕೂಡ 98-97% ತೆಗೆದಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಇದು ನಾವು ಸಾಧನೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 70-80% ತೆಗೆದಿರುವಂತ ಮಕ್ಕಳನ್ನೆಲ್ಲ ನಾವು 95-96-97 ಸೊ ರಾಜ್ಯಕ್ಕೆ 15ನೇ ರ್ಯಾಂಕು 13ನೇ ರ್ಯಾಂಕ್ ಎಲ್ಲ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಸೊ ಇಲ್ಲಿ ಗುಣಮಟ್ಟದ ಎಜುಕೇಶನ್ ಘನಸಂಗಮದಲ್ಲಿ ಇದೆ ಅಂತ ಹೇಳಿ ಎಲ್ಲಾ ಪೋಷಕರು ಇದನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಸೊ ನಮ್ಮ ಕಾಲೇಜ್ ಅಂತ ಬಂದಾಗ ಸೊ 4 ವರ್ಷದಿಂದನೂ ಕೂಡ 100ಕ್ಕೆ 100ರಷ್ಟು ಫಲಿತಾಂಶ ಕೊಡ್ತಾ ಬರ್ತಾ ಇದೀವಿ. ಸೊ ವಾಣಿಜ್ಯ ವಿಭಾಗ ಅಲ್ಲದೆ
ಸೊ ನಮ್ಮಲ್ಲಿ ಸೈನ್ಸ್ PCMB ಮತ್ತೆ PCMC ಕೂಡ ನಮ್ಮಲ್ಲಿ ಸ್ಟ್ರೀಮ್ಸ್ ಇದೆ. ಅದ್ರ ಜೊತೆಗೆ ನಾವು ನೀಟ್ ಮತ್ತೆ KCET JEE ಈ ಒಂದು ಕಾಂಪಿಟೇಟಿವ್ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಒಂದು ರ್ಯಾಂಕಿಂಗ್ ನ ಕೊಡ್ಕೊಂತ ಬರ್ತಾ ಇದೀವಿ. ಸೊ ಯಾರ್ಯಾರು 10ನೇ ಕ್ಲಾಸಿನ ಎಕ್ಸಾಮ್ ಬರ್ದಿದ್ದೀರಾ, ಸೊ ಒಂದ್ಸಲ ಕಾಲೇಜ್ನ ವಿಸಿಟ್ ಮಾಡಿ, ಕಾಲೇಜ್ ಬಗ್ಗೆ ಮತ್ತೆ ನಮ್ಮ ಶಿಕ್ಷಕರು ಯಾವ ರೀತಿ ಪಾಠ ಮಾಡ್ತಾರೆ, ಸೊ ಯಾವ ರೀತಿ ಮಕ್ಕಳಿಗೆ ಮೋಟಿವೇಟ್ ಮಾಡಿ ಒಳ್ಳೆ ಅಂಕ ತೆಗೆಯೋದ್ರ ಜೊತೆಗೆ ಸಂಸ್ಕಾರ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಮುಂದಿನ ಅವರ ವಿದ್ಯಾಭ್ಯಾಸಕ್ಕೆ ಸೊ ಏನೇನು ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇದೆ ಅವನ್ನೆಲ್ಲ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ತುಂಬಾ ಖುಷಿಯಾಗಿದ್ದೀನಿ. ನನಗೆ 587 ಬಂದಿರೋದಕ್ಕೆ. ಇದು ನಂದು 587 ಬಂದಿರೋದಕ್ಕೆ ಕಾರಣ ನನ್ನ ಫೋಕಸ್ ಮತ್ತೆ ಡೆಡಿಕೇಶನ್, ನಮ್ಮ ಲೆಕ್ಚರರ್ಸ್ ಕೊಟ್ಟಿರುವಂತ ಸಪೋರ್ಟು, ಮತ್ತೆ ಇಲ್ಲಿ ನಮ್ಮ ಕಾಲೇಜ್ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಮುಂದಕ್ಕೆ ಕಾಲೇಜ್ ಸೇರುವಂತ ವಿದ್ಯಾರ್ಥಿಗಳು ಇವ್ರು ಹೇಳೋಂತ ಎಲ್ಲಾರನ್ನು ಫಾಲೋ ಮಾಡಿದ್ರೆ ತುಂಬಾ ನಂತರನೇ ತುಂಬಾ ಇನ್ನೂ ಜಾಸ್ತಿನೇ ಮಾರ್ಕ್ಸ್ ಸ್ಕೋರ್ ಮಾಡಿದೆ. 5ಗೆ ಎದ್ಬಿಟ್ಟು ಹೋಗ್ತಾ ಇದ್ದೆ. ನೈಟ್ 8 ಇಂದ 11 ಕಾಲೇಜಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಕಾಲೇಜಲ್ಲಿ ಬೇಗ ಸಿಲೆಬಸ್ ನಮ್ಗೆ ಕಂಪ್ಲೀಟ್ ಮಾಡಿದ್ರು. ಕಂಪ್ಲೀಟ್ ಮಾಡಿದಿಂದಾನೆ ನಮ್ಗೆ ಪ್ರಿಪೇಟರಿಗಳು ಸ್ಟಾರ್ಟ್ ಮಾಡಿದ್ರು. 12 ಇಂದ 13 ಪ್ರಿಪೇಟರಿ ಮಾಡಿದ್ರು. ಆ ಪ್ರಿಪೇಟರಿಗಳಂತ ಕ್ವಶನ್ಗಳು ಅದರಲ್ಲಿ ಬೋರ್ಡ್ ಅಲ್ಲಿ ತುಂಬಾ ರಿಪೀಟ್ ಆಗಿದ್ದು. ಅದರಿಂದ ನಮ್ಗೆ ಓದ್ಕೊಂಡು ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗಿದೆ. 77% ನನಗೆ ಸೆಕೆಂಡ್ PU ಇಷ್ಟೊಂದು ರಿಸಲ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದೆಲ್ಲದಕ್ಕೂ ಕಾರಣ ನಮ್ಮ ಕಾಲೇಜ್ ಫ್ಯಾಕಲ್ಟೀಸ್, ನಮ್ಮ ಟೀಚರ್ಸ್, ಅವ್ರ ಸಪೋರ್ಟ್, ಅವ್ರು ಮಾಡಿರೋಂತ ಕ್ಲಾಸಸ್ ನ ನೀಟಾಗಿ ಕೇಳಿ ಅವ್ರು ಜಾಸ್ತಿ ಪ್ರಿಪೇರ್ನ ಮಾಡಿದ್ರು ನಮ್ಗೆ. ಅದರಿಂದ ನಮ್ಗೆ ತುಂಬಾ ಉಪಯೋಗ ಆಯ್ತು. ಪೇಪರ್ ತುಂಬಾ ನಮ್ಗೆ ಈಸಿ ಅನ್ಸಿದೆ. ನಮಗೆ ಮಾಡಿರೋ ಪ್ರಿಪೇರ್ದಿಂದ ನಾವು ಒಂದು 12 ಪ್ರಿಪರೇಟರೀಸ್ ಏನೋ ಅಟೆಂಡ್ ಮಾಡಿದೀವಿ. ಅದರಿಂದ ನಮ್ಗೆ ತುಂಬಾ ಈಸಿ ಆಯ್ತು. ನಾನು ತುಂಬಾನೇ ಥ್ಯಾಂಕ್ಫುಲ್, ಯಾಕೆಂದ್ರೆ ಇಷ್ಟೆಲ್ಲ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ಮತ್ತೆ ಒಳ್ಳೆ ಕ್ವಾಲಿಟಿ ಇರುವಂತ ಎಜುಕೇಶನ್ ನಮಗೆ ಕೊಟ್ಟಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ಐ ಹ್ಯಾಡ್ ಸ್ಕೋರ್ಡ್ 90% ಇನ್ ಮೈ ಬೋರ್ಡ್ಸ್ ಆಫ್ 12th. ನಾನು ವೆರಿ ಥ್ಯಾಂಕ್ಫುಲ್ ಆಗಿದ್ದೀನಿ. ಮತ್ತೆ ಹೂ ಹ್ಯಾಡ್ ಸ್ಕೋರ್ಡ್ ಅಬೌವ್ 95% and 97 somewhat, great and congratulations for you guys. And ಜ್ಞಾನ ಸಂಗಮ is a very respected ಒಂಥರ ಆಕಾಶ್ ಜೊತೆ ಟೈಅಪ್ ಇದೆ. ಒಳ್ಳೆ ಕ್ವಾಲಿಟಿ ಇರುವಂತ ಎಜುಕೇಶನ್ ನ ಕೊಟ್ಟಿದ್ದಾರೆ. ಸ್ಯಾಟಿಸ್ಫೈಡ್ ಆಗಿದ್ದೀನಿ, ಸ್ವಲ್ಪ ಸಮೌಟ್ ಸ್ಯಾಟಿಸ್ಫೈಡ್. ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ಸ್ ಫಾರ್ ಜ್ಞಾನ ಸಂಗಮ ಅಂಡ್ ಅವರ್ ಕಾಲೇಜ್. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ ಸೈನ್ಸ್ ಅಲ್ಲಿ ಇಷ್ಟೊಂದು ಸ್ಕೋರ್ ಮಾಡಿರೋದು. ಅಪ್ಪ ಅಮ್ಮ ಎಲ್ಲ ಖುಷಿ ಪಟ್ರು. ಮತ್ತೆ ಟೀಚರ್ಸ್ ಕೂಡ ಥ್ಯಾಂಕ್ಸ್, ಅವರು ಇಷ್ಟೊಂದು ಪರಿಶ್ರಮ ಹಾಕಿ ನಾನು ಓದಿಸಿದ್ಕೆ. ಮತ್ತೆ ಕಾಲೇಜು ನಾನು ಓದಿದ್ದು ದಾವಸ್ಪೇಟೆಯಲ್ಲಿ ಇರುವಂತ ಜ್ಞಾನ ಸಂಗಮ PU ಕಾಲೇಜಲ್ಲಿ. ಚೆನ್ನಾಗಿದ್ದಾರೆ ಲೆಕ್ಚರ್ಸ್ ಎಲ್ಲ, ಚೆನ್ನಾಗಿ ಪಾಠ ಎಲ್ಲ ಮಾಡ್ತಾರೆ. KCET ನೀಟ್ ಕೋಚಿಂಗ್ ಕೊಡ್ತಾರೆ ಸೈನ್ಸ್ ಅಲ್ಲಿ. ಕಾಮರ್ಸ್ ಅಲ್ಲೂ ಕೂಡ ಚೆನ್ನಾಗಿ ಇದ್ದಾರೆ. ಸೈನ್ಸ್ ಅಂದ್ರೆ ಪಾಠ ಚೆನ್ನಾಗಿ ಕೇಳ್ಬೇಕು, ಮತ್ತೆ ನಾವು ಓದ್ಬೇಕು ಏನ್ ಕೇಳಿರ್ತೀವಿ ಅದನ್ನ. ಕಾಲೇಜ್ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಡ್ತಿದೆ ನಮ್ಗೆ. ಪ್ರತಿಯೊಂದು ಅಷ್ಟೇ. ಇವಾಗ ಹಾಸ್ಟೆಲ್ ಫೆಸಿಲಿಟಿ ಬೇರೆ ಮಾಡಿದ್ದಾರೆ, ವ್ಯಾನ್ ಫೆಸಿಲಿಟಿ ಇದೆ, ಚೆನ್ನಾಗಿ ಮಾಡ್ತಾರೆ.